ಎಂಥವರು ಸನತ್ ಕುಮಾರ, ಸಾನಂದ, ಇಂಥವ್ರು ಒಂದು 4 ಮಂದಿ 5 ಮಂದಿ ಹೆಸರು ಹೇಳ್ತಾರೆ. ಅಂಥವ್ರು ಬಹಳ ಸ್ವಚ್ಛ ಇದ್ದವರು. ಧರ್ಮ ಅಂದ್ರೆ ಏನಲ್ಲ, ಸ್ವಚ್ಛ ಹಾಗ ಇರೋರು. 3 ಲಕ್ಷಣಗಳವರು ನೆನಪಿನಲ್ಲಿ ಉಳಿಬಹುದು. ಒಂದು, ಬುದ್ಧಿಯೊಳಗ ಅಸತ್ಯತ ಇಲ್ಲ. ಆ ಬಳಿಕ 2ನೇದ್ದು, ಮನಸ್ಸಿನಲ್ಲಿ ಕಾಮ ಇಲ್ಲ. 3ನೇದ್ದು, ಕಾರ್ಯಗಳಲ್ಲಿ ಆಸೆಗಳಿಲ್ಲ. ಕೆಲಸ ಮಾಡ್ತಾರೆ, ಆದ್ರೆ ಆಸೆ ಇಲ್ಲ. ಮನಸ್ಸನ್ನು ಬಳಸ್ತಾರೆ, ಅದರ ಕಾಮಿಲ್ಲ. ಬುದ್ಧಿಯನ್ನ ಬಳಸ್ತಾರೆ, ಅಸತ್ಯ ಇಲ್ಲ. ಸತ್ಯದಿಂದ ತುಂಬಿದ ಬುದ್ಧಿ, ನಿರ್ಮಲ ಪ್ರೇಮದಿಂದ ತುಂಬಿದ ಮನಸ್ಸು, ಆಸೆ ಇಲ್ಲದೆ ಫಲಾಸೆ ಇಲ್ಲದೆ ನಡೆಯುವಂತಹ ಕರ್ಮದ ದೇಹ, ಇವು ಲಕ್ಷಣಗಳು. ಇಂಥವ್ರನ್ನ ನೋಡಿದರೆ, ಇಂಥವ್ರು ಹೇಳ್ತಾರೆ, ಇವರ ಅನುಭವಿಗಳು, ಅವ್ರೇನು ಹೇಳ್ತಾರೆ ಅಂದ್ರೆ, ಸ್ವಯಂ ಇದೇನದ ಅಲ್ಲ, ಫಲರೂಪತ್ವಾತ್. ಭಕ್ತಿ ಹೇಗದ ಅಂದ್ರೆ ಅದರದು ಅದೇ. ಅದರ ಕೂಡ ಇನ್ನೇನು ಹೋಲಿಸೋದು ಬಿಡೋದು ಅದು ಅದೇ. ಯಾಕೆ ಅಂದ್ರೆ ಭಕ್ತಿ ಮತ್ತು ಭಕ್ತಿಯ ಫಲ ಬೇರೆ ಬೇರೆ ಅಲ್ಲ. ಇದು ಅದರ ವೈಶಿಷ್ಟ್ಯ. ಎಲ್ಲ ಕಡೆ ನಾವು ನೋಡಿದರೆ ಸಾಧನ ಬೇರೆ ಇರ್ತದೆ, ಸಿದ್ಧಿ ಬೇರೆ ಇರ್ತದೆ. ಸಾಧನ ಒಂದು ರೀತಿ ಆದ್ರೆ ಸಿದ್ಧಿ ಒಂದು ರೀತಿ. ಈಗ ಸಾಲಿ ಕಲ್ಕೂತು ಹಾದೇವಿ ಅಂದ್ರೆ 1 ಡಿಗ್ರಿ ಸಿಗ್ತದೆ. 1 ಡಿಗ್ರಿ ಸಿಕ್ತು ಅಂದ್ರೆ ಒಂದು ಕೆಲಸ ಸಿಗ್ತದೆ. ಆ ಕೆಲಸದಲ್ಲ, ಅದು ಸಿದ್ಧಿ, ಅದು ಆದಾಯವನ್ನ ಅದು ಮಾಡ್ತದೆ, ಕೊಡ್ತದೆ. ಇದೇನು ಕಲಿಯೋದದ ಅಲ್ಲ, ಇದು ಸಾಧನ. ಸಾಧನ ಬೇರೆ, ಸಿದ್ಧಿ ಬೇರೆ. ಭಕ್ತಿಯೊಳಗೆ ಹಾಗಿಲ್ಲ. ಸಾಧನನೂ ಅದೇ, ಸಿದ್ಧಿನೂ ಅದೇ. ಆರಂಭ ಆಗೋದು ಶ್ರದ್ಧೆಯಿಂದ ಮತ್ತು ಕೊನೆಗೊಳ್ಳೋದು ಪರಮ ಆನಂದದಿಂದ. ಇದು ಭಕ್ತಿಯ ವಿಸ್ತಾರ, ಪ್ರೇಮದ ವಿಸ್ತಾರ.